ನೀಟ್ ಪರೀಕ್ಷೆ ಬಗ್ಗೆ ಮಾತಾಡಬೇಕಂದ್ರೆ ತುಂಬ ಜನ ನೀಟ್ ಪರೀಕ್ಷೆ ಇವಾಗ ನಾವು ಪ್ರತಿಭಟನೆ ಮಾಡ್ತಿದ್ದೀವಿ, ಪ್ರತಿಭಟನೆಕಾರರಿಗೆ ಗೊತ್ತು ಅದರ ಇಂಪಾರ್ಟೆನ್ಸ್ ಏನಂತ ಹೇಳಿ. ತುಂಬ ಜನ ನೋಡಿ 147+ ಕ್ರೋರ್ ಜನ ನಮ್ಮ ಭಾರತೀಯರ ಜನಸಂಖ್ಯೆ, 4.7+ ಕ್ರೋರ್ ನಮ್ಮ ಕರ್ನಾಟಕ ಜನಸಂಖ್ಯೆ, 1.5 CR+ ಬರೀ ಬೆಂಗಳೂರು ಜನಸಂಖ್ಯೆ. ಅದರಲ್ಲಿ ಬರೀ 1% ಕೂಡ ನಾವಿಲ್ಲಿ ಸೇರ್ತಾ ಇಲ್ಲ. ಅಂದರೆ ಇದ್ರ ಅರ್ಥ ಏನಂದರೆ ಬೇರೆ ಜನಕ್ಕೆ ಆ ನೀಟ್ ಎಕ್ಸಾಮ್ದು ಏನೋ ಸೀರಿಯಸ್ನೆಸ್ ಇದೆ ಅದು ಅರ್ಥ ಆಗ್ತಾ ಇಲ್ಲ ಯಾರಿಗೂ. ಏನು ತಿಳ್ಕೊಂಡ್ಬಿಟ್ಟಿದ್ದಾರೆ, ನೀಟ್ ಎಕ್ಸಾಮ್ ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ, ಯಾರೋ ಮಾಡ್ತಾರೆ ನೀಟ್ ಎಕ್ಸಾಮ್ ನಮಗೂ ಏನು ಸಂಬಂಧ ಅಂತೇಳಿ. ಒಂದು ತಿಳ್ಕೊಳ್ಳಿ, ನಿಮ್ಮ ಮಕ್ಕಳಿದ್ರೆ ನಿಮ್ಮ ಮಕ್ಕಳು ಮುಂದೆ ನೀಟ್ ಎಕ್ಸಾಮ್ ಮಾಡ್ತಾರೆ, ಅವ್ರ ಸಲುವಾಗಿ ನಾವು ಹೋರಾಟ ಮಾಡ್ತಿರೋದು. ಆ್ಯಂಡ್ ನಿಮ್ಮ ನಾಳೆ ನೀವು ಯಾವುದೋ ಹಾಸ್ಪಿಟಲ್ಗೆ ಹೋದರೆ ಅಲ್ಲಿ ನಿಮ್ಮ ಯಾರೋ ಫೇಕ್ ನೀಟ್ ಎಕ್ಸಾಮ್ ಡಾಕ್ಟರ್ಗಳು ಬಂದಿರ್ತಾರಲ್ಲ, ಅವರು ನಿಮ್ಮ ಹೋಟೆಲ್ ಸೂಜಿ ಗೀಜಿ ಬಿಟ್ಟಾಗ ಅವ ನೀಟ್ ಎಕ್ಸಾಮ್ ಏನಂತ ಗೊತ್ತಾಗೋದು. ನಾನು ಒಂದು ಹೇಳ್ತೀನಿ ಎಲ್ಲ ಕಡೆಗೂ ನೋಡಿ, ನಮ್ಮ ಉತ್ತರ ಕರ್ನಾಟಕ ಬಂದರೆ ಒಂದು ಮಗುನ ಹೆಸರು ಇಡಬೇಕಾದ್ರೆ ಒಂದು ಹೇಳ್ತಾರೆ ಪಾಳನ ಬಾಳ ಶಿವಾಜಿದ ಅಂತೇಳಿ. ಬಾಳ ಶಿವಾಜಿದ ಪಾಳನ ಅಂದರೆ ನನ್ನ ಮಗ ಹುಟ್ಟವನು ಶಿವಾಜಿ ಥರ ಹುಟ್ಟಲಿ ಅಂತೇಳಿ. ಎಲ್ಲರ ಮನೇಲಿ ನೋಡಿ ಶಿವಾಜಿ ಬಗ್ಗೆ ಮಾತಾಡ್ತಾರೆ, ಭಗತ್ ಸಿಂಗ್ ಬಗ್ಗೆ ಮಾತಾಡ್ತಾರೆ, ಸುಭಾಷ್ ಚಂದ್ರ ಬೋಸ್ ಬಗ್ಗೆ ಮಾತಾಡ್ತಾರೆ, ಗಾಂಧೀಜಿ ಬಗ್ಗೆ ಮಾತಾಡ್ತಾರೆ. ಬಟ್ ಅವ್ರ ಮಕ್ಕಳನ್ನ ಯಾವಾಗ ಹೋರಾಟ ಅಂತ ಬರುತ್ತೆ ಯಾರೋ ಅವ್ರ ಮಕ್ಕಳನ್ನ ಮನೆಯಿಂದ ಹೊರಗಡೆ ಬಿಡೋದೇ ಇಲ್ಲ, ಯಾರೋ ಅವ್ರ ತಾಯಿಗಳು ಪಾರ್ಟಿಸಿಪೇಟ್ ಆಗಲ್ಲ, ಮಕ್ಕಳನ್ನೂ ಬಿಡಲ್ಲ. ಸೊ ಹಿಂಗಾದ್ರೆ ನಿಮ್ಮ ಮಕ್ಕಳು ಶಿವಾಜಿ ಮಹಾರಾಜ್ ಹೆಂಗಾಗ್ತಾರೆ, ಭಗತ್ ಸಿಂಗ್ ಹೆಂಗಾಗ್ತಾರೆ? ಸೊ ಈ ಕಾಸ್ ಬರ್ತಿರೋದು ಇನ್ನೊಂದು ಕ್ಯಾಟಗರಿ ಹೇಳ್ತೀನಿ, ಟೆರರಿಸ್ಟ್ ಗ್ರೂಪ್ ಅಂತಲೇ ಹೇಳ್ತೀನಿ ಅವ್ರಿಗೆ. ಆ ಟೆರರಿಸ್ಟ್ಗಳು ಏನು ಮಾಡ್ತಿದ್ದಾರೆ ಅಂದರೆ ಈ ಪ್ರೊಟೆಸ್ಟ್ನ ನೆಗೆಟಿವ್ ಆಗಿ ಬಿಂಬಿಸ್ತಿದ್ದಾರೆ. ಏನಪ್ಪ ಅಂದರೆ ಇಲ್ಲಿ ಸೋನಮಾಂಗ್ ಚಿಕ್ಕಿದ್ದಾರೆ, ಪಾಕಿಸ್ತಾನದವ್ರ ಲಿಂಕ್ ಇದೆ, ಆ್ಯಂಡ್ ಕಾಶ್ಮೀರ ಯಾರು ನಮ್ಮ ಚೀನಾ ಏಜೆಂಟ್ ಅವರು ಬರ್ತಿದ್ದಾರೆ, ಅದಕ್ಕೆ ನಾವು ಈ ಪ್ರೊಟೆಸ್ಟ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಹೇಳಿ. ಅಂತವ್ರು ನಾನು ಒಂದು ಪ್ರಶ್ನೆ ಕೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಗಲ್ಲಿಲಿ, ನಿಮ್ಮ ಮನೆಯಲ್ಲಿ, ನಿಮ್ಮ ಏರಿಯಾದಲ್ಲಿ ಯಾವುದೋ ಹುಡುಗಿದ ಒಂದು ರೇಪ್ ಆಗಿದ್ರೆ ಆ ಹುಡುಗಿ ಹೆಸರು ಮೇಲೆ ಪಾಕಿಸ್ತಾನದಿಂದ ಒಂದು ಪೋಸ್ಟ್ ಬರುತ್ತೆ, XYZ ಹುಡುಗಿ ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂತೇಳಿ. ಆ ಹುಡುಗಿ ಸಪೋರ್ಟ್ ಮಾಡೋದು ಬಿಟ್ಬಿಡ್ತೀರಾ ನೀವು? ಪಾಕಿಸ್ತಾನದಿಂದ ಹುಡುಗಿ ಸಪೋರ್ಟ್ ಬಂದಿದೆ, ನಾವು ಸಪೋರ್ಟ್ ಮಾಡೋದು ಬೇಡವಾ ಅಂತೇಳಿ. ನಾಚಿಕೆ ಆಗಲ್ವಾ ಇದೆಲ್ಲ ಹೇಳೋಕ್ಕೆ ಇವ್ರಿಗೆ? ನಾಚಿಕೆ ಆಗಲ್ವಾ? ಅಲ್ಲ, ನೀವು ನೀಟು ಎಕ್ಸಾಮ್ ಆಗ್ತಿರೋದು, ಪ್ರೊಟೆಸ್ಟ್ ಆಗ್ತಿರೋದು ನಿಮ್ಮ ಸಲುವಾಗಿ, ನಮ್ಮ ಸಲುವಾಗಿ ನಾನು ಮಾತ್ರ ನೀಸ್ ಬರೀತೀನಿ. ನನಗೂ ನೀಟಿಗೂ ಸಂಬಂಧನೇ ಇಲ್ಲ, ನಾನು ಏನಕ್ಕೆ ಬೇಕಾಗಿತ್ತು? ನಾನು ಒಂದಿನ ರಜೆ ಹಾಕಿ ಬಂದಿದ್ದೀನಿ ಇಲ್ಲಿ. ಸೊ ಎಲ್ಲರೂ ಅದನ್ನೊಂದು ಜ್ಞಾನದಲ್ಲಿ ಇಟ್ಕೊಳ್ಳೋದು, ತಲೆಯಲ್ಲಿ ಬುದ್ಧಿ ಇಟ್ಕೊಳ್ಳಿ, ತಲೆಯಲ್ಲಿ ಲದ್ದಿ ಇಟ್ಕೋಬೇಡಿ. ಲದ್ದಿ ಇಲ್ಲದೆ ಯಾರ್ದೋ ತುಂಬ ಜನ ನನ್ನ ಫ್ರೆಂಡ್ಸ್ ನೋಡ್ತಿದ್ದೀನಿ, ಎಲ್ಲ ಪೋಸ್ಟು ಯಾರ್ದೋ ಏನೋ ಈ ಪ್ರೊಟೆಸ್ಟ್ ಬಗ್ಗೆ ನೆಗೆಟಿವ್ ಆಗ್ತಿರೋ ಪೋಸ್ಟ್ಗಳನ್ನು ರೀಪೋಸ್ಟ್ ಮಾಡ್ತಿದ್ದಾರೆ. ಸೊ ಅವ್ರಿಗೆ ಹಿಡ್ಕೊಂಡು ಹೇಳ್ತಿದ್ದೀನಿ, ನೀವು ಯೋಚನೆ ಮಾಡಿ, ಯಾವುದೋ ಪೋಸ್ಟ್ ಮಾಡ್ಬೇಕಾದ್ರೆ ಯೋಚನೆ ಮಾಡಿ. ಇಲ್ಲಿ ಯಾವುದೋ ಏನೋ ಧರ್ಮದ್ದು ಆಗಲಿ ಅಥವಾ ಯಾವುದೋ ಪಕ್ಷದ್ದಾಗಲಿ ಪ್ರೊಟೆಸ್ಟ್ ನಡೀತಾ ಇಲ್ಲ. ನೀಟ್ ಎಕ್ಸಾಮ್ ಎಲ್ರಿಗೂ ಮ್ಯಾಂಡೇಟ್ರಿ ಆಗಬೇಕಾಗಿರೋದು, ಎಲ್ರಿಗೂ ಎಜುಕೇಷನ್ ಸಿಸ್ಟಮು. ನಿಮ್ಗೆ ಒಂದೇ ಹೇಳ್ಬೇಕಾದ್ರೆ ಎಜುಕೇಷನ್ ರೇಪ್ ಆಗ್ತಿದೆ, ಇವತ್ತು ಎಜುಕೇಷನ್ ಸಿಸ್ಟಮ್ ರೇಪ್ ಆಗ್ತಿದೆ. ಆ ರೇಪ್ಗೆ ಇವತ್ತೆಲ್ಲ ಬಂದು ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ನಮ್ಮಲ್ಲಿ 3 ಥರ ರೇಪ್ ಆದಾಗ 3 ಥರ ಜನ ಇರ್ತಾರಂತೆ. ಒಂದು ರೇಪ್ ಆದಾಗ ಒಬ್ಬರು ನೋಡ್ಕೊಂಡು ಹೋಗ್ತಾರೆ, ಒಬ್ಬರು ರೇಪ್ನ ತಡೆಯೋಕೆ ಬರ್ತಾರೆ, ಇನ್ನೊಬ್ಬರು ಆ ರೇಪ್ ಆಗಿರೋ ಹುಡುಗಿನ ನೋಡಿಕೊಂಡು ಅವಳ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತಾರೆ. ಆ ಹುಡುಗಿ ಚೆನ್ನಾಗಿರಲಿಲ್ಲ, ಆ ಹುಡುಗಿ ಕ್ಯಾರೆಕ್ಟರ್ ಸರಿ ಇರಲಿಲ್ಲ, ಆ ಹುಡುಗಿ ಡ್ರೆಸ್ ಚೆನ್ನಾಗಿ ಆಗ್ತಿಲ್ಲ, ಅವ್ರು ರೇಪ್ ಆಗಲೇಬೇಕಂತೇಳಿ. ಸೊ ಇವಾಗ ಯಾರು ಈ ಪ್ರೊಟೆಸ್ಟ್ ಬಗ್ಗೆ ನೆಗೆಟಿವ್ ಮಾತಾಡ್ತಿಲ್ಲ, ಥರ್ಡ್ ಕ್ಯಾಟಗರಿ. ಪ್ರೊಟೆಸ್ಟ್ ಸರಿ ಇರಲಿಲ್ಲ, ಅಲ್ಲಿ ಬಂದಿರೋ ಜನ ಸರಿ ಇರಲಿಲ್ಲ, ರಾಮನ ಬಗ್ಗೆ ಮಾತಾಡಿದ್ರು, ಧರ್ಮದ ಬಗ್ಗೆ ಮಾತಾಡಿದ್ರು, ಇದು 3ನೇ ಕ್ಯಾಟಗರಿ. ಇನ್ನೊಂದು ಕ್ಯಾಟಗರಿ ಇದೆ, ನೋಡ್ಕೊಂಡು ಸುಮ್ಮನೆ ಕೂತಿದೆ, ನಂಗೆ ಅವ್ರಿಗೂ ಸಂಬಂಧನೇ ಇಲ್ಲ. ಅವರು ರೇಪ್ ಆಗಿ ನೋಡ್ಕೊಂಡು ಹೋಗ್ತಿರ್ತಾರಲ್ಲ, ಅವರು ರೇಪ್ ಆಗಿ ಎಜುಕೇಷನ್ ರೇಪ್ ಇದೆ, ಎಜುಕೇಷನ್ ರೇಪ್ ಮಾಡ್ತಿದ್ದಾರೆ, ಅದನ್ನು ಮಾತಾಡ್ತಾ ಇಲ್ಲ ಇವರು, ನೋಡ್ಕೊಂಡು ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಇನ್ನು ಥರ್ಡ್ ಕ್ಯಾಟಗರಿ ರೇಪ್ನ ಅವ್ರಿಗೆ ನೋಡಿ ಎಷ್ಟೋ ಜನರ ಮೇಲೆ ಕೇಸ್ ಆಗ್ತಿದೆ. ಇವತ್ತು KRS ಅಂತ ಪಕ್ಷ ತಗೊಂಡಾಗ ಭ್ರಷ್ಟಾಚಾರ ಹೋರಾಟ ಮಾಡಿ ಅವ್ರ ಮೇಲೆ ಕೇಸ್ ಆಗ್ತಿದೆ. ಏನಕ್ಕೆ ಬೇಕು? ಈ ಹೇಡಿ ಯೋಜನೆ ಸಲುವಾಗ, ಈ ದರಿದ್ರ ಜನಗಳ ಸಲುವಾಗ, ಅಥವಾ ಈ ನಾಲಾಯಕ ಜನಗಳ ಸಲುವಾಗಿ. ನಾನು KRS ಪಕ್ಷದ ತುಂಬ ಸತಿ ಮೀಟಾದಾಗ ಕೇಳ್ತಿರ್ತೀನಿ, ಯಾಕೆ ಸರ್ ಇವರು ಇಂಥ ದರಿದ್ರ ಜನ ಸತ್ತ ಪ್ರಜೆಗಳ ಸಲುವಾಗಿ ನೀವು ಹೋರಾಟ ಮಾಡ್ತೀರಾ? ನೀವು ಭ್ರಷ್ಟಾಚಾರ ಆದ್ರೆ ಆಗಲಿ, ಹೋದರೆ ಹೋಗಲಿ, ದೇಶ ಹೊಯ್ಕೊತ್ತು ಹೋದ್ರೆ ಹೋಗಲಿ, ನಮ್ಗೇನು ಬೇಕಾಗಿದೆ ಅನ್ನೋದಲ್ಲ. ಯಾಕೆ ನೀವು ಅಷ್ಟೊಂದು ಯುದ್ಧ ಮಾಡೋದು ಬೇಕಾಗಿದೆ? ಯಾಕೆ ನಿಮ್ಮಲ್ಲಿ ಕೇಸ್ ಹಾಕೊಳ್ಳೋದು ಬೇಕಾಗಿದೆ? ಸೊ ಎರಡರಿಂದ ತುಂಬ ಡೇಂಜರಸ್. ಒಂದು ಇಷ್ಟೊಂದೆಲ್ಲ ಪ್ರಾಬ್ಲಮ್ ಆಗ್ತಿದ್ರು ನೋಡ್ಕೊಂಡು ಕೂತ್ಕೊಂಡಿರೋ ಜನಗಳು, ಆ್ಯಂಡ್ ಇದ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಿರೋ ಟೆರರಿಸ್ಟ್ಗಳು. ಇವ್ರು ಎರಡರಿಂದ ಹುಷಾರಾಗಿರಿ. ಈ ಪ್ರೊಟೆಸ್ಟ್ ನಡೀತಾ ಇರೋದೇ ನಿಮಗಾಗಿ, ನಿಮ್ಮ ಮಕ್ಕಳಿಗಾಗಿ. ನಿಮಗಾಗಿ ಏನಂದ್ರೆ ಮುಂದೆ ಹಾಸ್ಪಿಟಲ್ಗೆ ಇದೇ ಡಾಕ್ಟರ್ಗಳು ಬರೋದು, ನಿಮ್ಮ ಮಕ್ಕಳಿಗಾಗಿ. ಯಾಕಂದರೆ ನೀಟ್ ಎಕ್ಸಾಮ್ ನಿಮ್ಮ ಮಕ್ಕಳು ಮುಂದೆ ಇದೇ ಎಕ್ಸಾಮ್ ಬರೆಯೋಕೆ ಬರೋದು. ಸೊ ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ ನಡೀತಿರೋ ಪ್ರೊಟೆಸ್ಟ್ ಇದು. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.